ದರ್ಶನ್ ಕೇಸ್ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಇವತ್ತು ನಡೀಬೇಕಿದ್ದಂತ ವಿಚಾರಣೆಯನ್ನ ಮುಂದೂಡಲಾಗಿದೆ. ದರ್ಶನ್ ಸೇರಿದಂತೆ 7 ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ. ದರ್ಶನ್ ಕೇಸ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನೋಟಿಸ್ ಕೊಟ್ಟಿದ್ದಾರೆ 7 ಜನ ಆರೋಪಿಗಳಿಗೂ. ಈಗ ಸದ್ಯಕ್ಕೆ ವಿಚಾರಣೆ ಏನಿದೆ ಮುಂದೂಡಿಕೆ ಮಾಡಲಾಗಿದೆ. ಒಟ್ಟು 7 ಜನ ಆರೋಪಿಗಳ ಬೇಲನ್ನು ಕೂಡ ಪ್ರಶ್ನೆ ಮಾಡಿ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಿದ್ರು. ಇವರ ಬೇಲನ್ನ ರದ್ದು ಮಾಡಬೇಕು, ಇವರು ಹೊರಗಿದ್ರು ಅಂತ ಅಂದ್ರೆ ಈಗ ಪ್ರತ್ಯಕ್ಷದರ್ಶಿಗಳೇನಿದ್ದಾರೆ, ಸಾಕ್ಷಿ ಕೊಟ್ಟಂತವರೇನಿದ್ದಾರೆ, ಅವರಿಗೆ ಬೆದರಿಕೆ ಉಂಟಾಗಬಹುದು ಅನ್ನುವಂಥ ಕಾರಣಕ್ಕೆ ಇನ್ನು ಪ್ರತಿವಾದಿಗಳಿಗೆ ನೋಟಿಸ್ ನೀಡಿದೆ ಸುಪ್ರೀಂ ಕೋರ್ಟ್. ವಾದ ಪ್ರತಿವಾದಕ್ಕೆ ಸಂಬಂಧಪಟ್ಟಂತೆ ಏನೇನು ವರದಿಗಳನ್ನ ತಗೊಂಡು ಬಂದಿರ್ತಾರೋ, ಇನ್ನು ಯಾವ್ದಾದ್ರು ವರದಿ ಕೊರತೆ ಇದ್ರೆ ಅವೆಲ್ಲವನ್ನು ಕೂಡ ಸಂಗ್ರಹ ಮಾಡಿಕೊಂಡು ಮುಂದಿನ ವಿಚಾರಣೆಗೆ ಹಾಜರಾಗಬೇಕು ಅಂತ ಸದ್ಯಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಪ್ರತಿವಾದಿಗಳಿಗೂ ಕೂಡ ನೋಟಿಸ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಏನು ರೆಗ್ಯುಲರ್ ಬೇಲ್ ಪಡ್ಕೊಂಡಿದ್ರಲ್ಲ ಅದನ್ನ ಪ್ರಶ್ನೆ ಮಾಡಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಬಂದಿತ್ತು. ಬಟ್ ಆ ವಿಚಾರಣೆಯನ್ನ ಈಗ ಮುಂದೂಡಿಕೆ ಮಾಡಲಾಗಿದೆ. ಪ್ರತಿವಾದಿಗಳಿಗೆ, ಆರೋಪಿಗಳಿಗೆ ನೋಟಿಸ್ ಕೊಡಲಾಗಿದೆ ಮುಂದಿನ ವಿಚಾರಣೆಗೆ ಹಾಜರಾಗಬೇಕು ಅಂತ. ಸದ್ಯಕ್ಕೆ ಬಹಳಷ್ಟು ಕುತೂಹಲ ಆಯಿತು ಏನಾಗಬಹುದು ಇವತ್ತಿನ ವಿಚಾರಣೆಯಲ್ಲಿ ಅನ್ನುವಂಥದ್ದು. ಬಟ್ ಈಗ ಆ ವಿಚಾರಣೆ ಮುಂದೂಡಿಕೆ ಆಗಿದೆ. ದರ್ಶನ್, ಪವಿತ್ರ ಗೌಡ, ಜಗದೀಶ್, ಅನುಕುಮಾರ್, ಲಕ್ಷ್ಮಣ್ ಸೇರಿದಂತೆ 7 ಜನ ಆರೋಪಿಗಳಿಗೂ ಕೂಡ ರೆಗ್ಯುಲರ್ ಬೇಲ್ ಏನು ಸಿಕ್ಕಿದೆ ಅದನ್ನ ಪ್ರಶ್ನೆ ಮಾಡಿ ತನಿಖಾ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ನಲ್ಲಿ ಸಿಕ್ಕಿರುವಂತಹ ಬೇಲ್ ಏನಿದೆ ಆ ಬೇಲ್ನಿಂದಾಗಿ ಇವರು ಆರಾಮಾಗಿ ಓಡಾಡ್ಕೊಂಡು ಹೊರಗಡೆ ಇರ್ತಾರೆ. ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತ ಸಾಧ್ಯತೆ ಇರುತ್ತೆ, ಸಾಕ್ಷಿಗಳ ನಾಶ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವರ ಬೇಲನ್ನ ರದ್ದುಪಡಿಸಿ ಅಂತ ಈಗಾಗಲೇ ಮನವಿ ಮಾಡಿಕೊಂಡಿದ್ರು. ಅದರ ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ. ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು 17 ಜನ ಆರೋಪಿಗಳು ಕೂಡ ಜಾಮೀನು ಪಡ್ಕೊಂಡಿದ್ದಾರೆ. ಬಟ್ ಅದರಲ್ಲಿ 7 ಜನ ಆರೋಪಿಗಳ ವಿರುದ್ಧ ಗಂಭೀರವಾದಂತಹ ಸೆಕ್ಷನ್ಗಳು ಅಟ್ರಾಕ್ಟ್ ಆಗ್ತವೆ. ಚಾರ್ಜ್ ಶೀಟ್ನಲ್ಲಿ ಗಂಭೀರವಾದಂಥ ಅಂಶಗಳು ಉಲ್ಲೇಖ ಆಗಿದ್ದಾವೆ, ಆರೋಪಗಳಿದ್ದಾವೆ. ಹೀಗಾಗಿ ಅವರೀಗ ಏನು ಬಿಡುಗಡೆ ಆಗಿ ಹೊರಗೆ ಬಂದಿದ್ದಾರೆ, ಅವರಿಂದ ಸಾಕ್ಷಿಗಳ ನಾಶ ಆಗುವಂಥ ಸಾಧ್ಯತೆ, ಸಾಕ್ಷಿಗಳಿಗೆ ಬೆದರಿಕೆ ಹಾಕೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಅರ್ಜಿ ಹಾಕ್ಕೊಂಡಿದ್ರು ಬೇಲ್ ರದ್ದತಿಗೆ. ಅದರ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ.